ಸಾವಿರಾರು ರೀಲ್ ಮಧ್ಯ ಮಧ್ಯ ಒಂದು ರಿವಿಷನ್ ಇದ್ದರೆ ಒಳ್ಳೆಯದು ಅಂತ ಇವತ್ತೊಂದು ರಿವೈಸ್ ಮಾಡ್ತೀನಿ. ಶಾಂತಿ ನಾವು ಅಂದ್ಕೊಳ್ತೀವಿ ಸಂದರ್ಭಗಳಿಂದ ಬರುತ್ತೆ ಅಂತ. ಸಂದರ್ಭ ಶಾಂತಿನ ಹಾಳು ಮಾಡುತ್ತೆ, ಸಂದರ್ಭದಿಂದ ಶಾಂತಿ ಬರುತ್ತೆ. ಖಂಡಿತ ಅಲ್ಲ, ಅದು ನಿನ್ನ ಮನಸ್ಥಿತಿ. ನಂಬರ್ 2, ನೀನು ಯಾವುದನ್ನು ಕಂಟ್ರೋಲ್ ಮಾಡಬಹುದೋ ಅದನ್ನು ಮಾತ್ರ ಕಂಟ್ರೋಲ್ ಮಾಡ್ಬೋದು. ಇಲ್ಲದೇ ಇದ್ದರೆ ಆಕ್ಸೆಪ್ಟ್ ಮಾಡು, ಒಪ್ಪಿಕೋ, ನಾನು ಕಂಟ್ರೋಲ್ ಮಾಡೋದಲ್ಲ ಈ ಸಿಚುಯೇಷನು ಅಂತ ಬಿಟ್ಬಿಡು. ಆದಷ್ಟು ಬೇರೆಯವ್ರನ್ನ ಮೆಚ್ಚು, ಅಪ್ರಿಷಿಯೇಟ್ ಮಾಡು, ಆಸೆ ಪಡಬೇಡ. ನಿನ್ನ ಶಕ್ತಿ ಶಿಸ್ತಲ್ಲಿದೆ ಹೊರತು, ನಿನ್ನ ಶಕ್ತಿ ಶಿಸ್ತಲ್ಲಿದೆ, ನಿನ್ನ ಸಹನೆ ನಿನ್ನ ವಿವೇಕದಲ್ಲಿದೆ. ಈ ಥರದನ್ನೆಲ್ಲ ಜ್ಞಾಪಕ ಇಟ್ಕೋ. ಸೋಲು ಕೂಡ ಒಂದು ಪಾಠ, ರಿಮೈಂಡರ್ ಅಂತ ತಿಳ್ಕೊ. ಯಾವುದೂ ಶಾಶ್ವತ ಇಲ್ಲ ಅಂತ ಆವಾಗ ಅನ್ಕೋ. ನೀನು ಯಾವಾಗ ಸ್ವಾಮಿ ಆಗ್ತೀಯ, ಚಾಲೆಂಜನ್ನು ಎದುರಿಸ್ತೀಯ, ಆಗ ಎಂಥ ಬಿರುಗಾಳಿ ಚಂಡಮಾರುತ ಬಂದರೂ ನೀನನ್ನು ಅಲ್ಲಾಡ್ಸೋಕ್ಕೆ ಸಾಧ್ಯ ಇಲ್ಲ. ಆವಾಗ ರಿವಿಷನ್ ತುಂಬ ಒಳ್ಳೆಯದು. ಚೆನ್ನಾಗಿದೆ ಅನ್ನೋಕ್ಕಿಂತ ಇದನ್ನು ಆವಾಗ ಮೆಲ್ಕಾಗ್ತಾಯಿರಿ, ಇಂಪ್ಲಿಮೆಂಟ್ ಮಾಡ್ತಾಯಿರಿ, ಒಳ್ಳೆಯ ಅನುಭವ ಸಿಗ್ತಾ ಹೋಗುತ್ತೆ.